ನಾನು ದೇವರಿಗೆ ನಾವು ಏನು ಮಾಡಿದ್ರೆ ಅದಕ್ಕೆ ರಿಟರ್ನ್ 100 ಟೈಮ್ಸ್ ಬರುತ್ತೆ ರೀ. ಎಲ್ಲರೂ ಹೇಳ್ತಾರೆ, ಬಟ್ ನಂಬಿಕೆ ಇದ್ದು ಮಾಡಿದ್ರೆ 100 ಟೈಮ್ಸ್ ಬರುತ್ತೆ ಅನ್ನೋ ನಿಮ್ಮ ಮುಂದೆ ವೇಣುಗೋಪಾಲ್ ನಿಂತಿದ್ದೀನಿ, ಪ್ರಾಕ್ಟಿಕಲ್ ಆಗಿ ನಿಂತಿದ್ದೀನಿ. ಸ್ವಾಮೀಜಿಗಳು ಗಂತ್ರದಲ್ಲಿ ಹೇಳೋದಲ್ಲ, ನಾನು ಮಾಡ್ತಾನೇ ಇದ್ದೀನಿ ರೀ. ನಮ್ಮ ಸ್ನೇಹಿತ ಒಬ್ಬ ಸಜ್ಜನ್ ರಾವ್ ಅಂತ ಇದ್ದಿದ್ದೇನೆ, PGR సిద్ధావన్ బామర్. ಅವ್ರು ಹೇಳೋದು, ఏమప్ప మనం చేసిండు ఇన్ని కోట్ల దేవస్థానాలు, 72 దేవస్థానాలు చేసిండవు, ఇన్ని చేస్తావు, ఇదంతా ఉండింటే ఇంకా ఎన్ని కోట్లు ಅಂದರೆ, ఒరే నీకు బుద్ధి ఉందరా, దానంతా పెట్టుకొని ఉంటే వేణుగోపాల్ ఇంత అవుతా ఉండదురా. మనం చేస్తూ ఉంటే వాయిని ఇస్తూ ఉంటాడు, మనం చేస్తూ ఉంటే వాయిని ఇస్తూ ఉంటాడు. 3 ತಿಂಗಳಾಗೆ ಒಂದು ಎಕ್ಸಾಂಪಲ್. 3 months ಬ್ಯಾಕ್ ತಿರುಪತಿಗೆ ಹೋಗಿ ಯಾರೋ ಅಲ್ಲಿ ಪುಣ್ಯಾತ್ಮ ಕರ್ಕೊಂಡು ಹೋದ್ರು. ದೇವ್ರ ಮುಂದೆ ಒಂದು 5 ನಿಮಿಷ ನಿಲ್ಲಿಸಿ ಆಶೀರ್ವಚನೆ ಮಾಡಿ ತೀರ್ಥ ಪ್ರಸಾದ ಎಲ್ಲ ದೇವ್ರ ಮುಂದೆ ಕೊಟ್ಟು ಕರ್ಕೊಂಡು ಬಂದ್ರೆ ಆಚೆ. ನಾನು ಯಾವಾಗೂ ಉಂಡಿಗೆ ಹೋದರೆ 1 ಲಕ್ಷ 2 ಲಕ್ಷ ಹಾಕ್ತೀನಿ, ನಾನು ಏನು ಬೇಡ್ಕೊಳ್ಳೋದು. ಆವತ್ತಿನ ದಿವಸ ಒಂದು ವಿಚಿತ್ರ ಅಂದರೆ, ನನಗೆ ಯಾರೋ 1 ಕೋಟಿ ರೂಪಾಯಿ ಕೊಡ್ಬೇಕು. ಅವನು ಯಾವಾಗ ಹೇಳಿದ್ರೆ ಇವಾಗ ವಾರಂಟಿ ಇಸ್ತಾನು, ಇಂకొక 15-4 ಇಸ್ತಾನು. ನಾನು ಯಾರಿಗೂ ಸಾಲನೇ ಕೊಡಲ್ಲ. ಯಾರಾದರೂ ಬಂದರೆ ಏನಾದರೂ ಅಷ್ಟು ಕೊಟ್ಬಿಡ್ತೀನಿ, ಸಾಲ ಕೊಟ್ಟು ಗಲಾಟೆ ಮಾಡ್ಕೊಳ್ಳೋದು ಬೇಡ. ಇವತ್ತು ಯಾವುದೋ ಒಂದು ಜಮೀನು ವಿಷಯದಲ್ಲಿ ನನಗೆ ಕೊಡಬೇಕಾಗಿತ್ತು. ಅಲ್ಲಿ ಉಂಡಿ ಹತ್ರ ಹೋದಾಗ, ನಿಜ ಹೇಳ್ತೀನಿ ಸತ್ಯ, ಉಂಡಿ ಹತ್ರ ಹೋದಾಗ ಅವ್ನಿಗೆ ಜ್ಞಾಪಕ ಬಂತು, ದೇವರೇ ನಿಮ್ಗೆ ಇವತ್ತು 1 ಲಕ್ಷ ರೂಪಾಯಿ ಹಾಕ್ತೀನಿ, 1 ಕೋಟಿ ರೂಪಾಯಿ ಬರೋದು ನೋಡಬೇಕು. ನಿಜ ರೀ. ಯಾವತ್ತು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030900309. ನಾನು ಏನು ಬೇಡ್ಕೊಳ್ತೀರ ದುಡ್ಡು ಹಾಕೋದು. ಆವತ್ತು ಅವನಿಗೆ ಜ್ಞಾಪಕ ಬಂದ್ಬಿಟ್ಟು 1 ಲಕ್ಷ ರೂಪಾಯಿ ಎತ್ಬಿಟ್ಟು ಉಂಡಿಯಲ್ಲಿ ಹಾಕ್ಬಿಟ್ಟು ತಕ್ಕಂತ ಪರಮಾತ್ಮ ವೆಂಕಟರಮಣ ಅವನು 1 ಕೋಟಿ ರೂಪಾಯಿದು 6 ತಿಂಗಳಿಂದ ಸತಾಯಿತ ಮಾಡ್ತೇನೆ, ಅದೇನೋ ಬರೋದು ನೋಡು, ಅಡ್ವಾನ್ಸ್ ಆಗಿ ಹಾಕಿದ್ದೀನಿ ಅಂತೇಳಿ. ಅಂದರೆ 1% ಕಮಿಷನ್, ಅಂದರೆ ವ್ಯಾಪಾರ ಆಗೋಕ್ಕೆ ಮುಂಚೆ ಕೊಟ್ಟಿದ್ದೀನಿ. ನಿಜ ಹೇಳ್ತೀನಿ ರೀ, ಇಷ್ಟು ಜನದಲ್ಲಿ ಸತ್ಯ ಹೇಳ್ತೀನಿ. ನಾನು ಶುಕ್ರವಾರ 9:45 ಗಂಟೆಗೆ 1 ಲಕ್ಷ ಹಾಕಿ ಬಂದೆ, ಮರ್ತೋದೆ. ಸರ್ ನೆಕ್ಸ್ಟ್ ಶುಕ್ರವಾರ 9:45 ಗಂಟೆಗೆ ಅವನು ಫೋನ್ ಮಾಡ್ತಾನೆ, ಅನ್ನ ಅಕೌಂಟ್ ನಂಬರ್ ಪಂಪಿಸಿಡಿ, ದುಡ್ಡು ಟ್ರಾನ್ಸ್ಫರ್ ಮಾಡಿ. ನನಗೆ ತಕ್ಕಂತ ಜ್ಞಾಪಕ ಬಂದ್ಬಿಡ್ತು. ಅಕೌಂಟ್ ನಂಬರ್ ಕಳಿಸ್ದೆ, ಅರ್ಧ ಅವರಲ್ಲಿ ದುಡ್ಡು ಬಂದುಬಿಡ್ತು. ನನಗೆ ತಕ್ಷಣ ಜ್ಞಾಪಕ ಬಂದುಬಿಡ್ತು. ಹಿರಿಯರು ಹೇಳ್ತಾರೆ, ದೇವನ ನಮ್ಮಿ ಇಷ್ಟೇ, 1 ಲಕ್ಷ ಇಷ್ಟೇ, ಕೋಟಿ ಇಸ್ತಾಡು ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಅಂತೇಳಿ. ಅದು ನಿಮಗೆ ನನ್ನ ಜೀವನದಲ್ಲಿ ಎಷ್ಟೋ ಸಾವಿರಾರು ಎಕ್ಸಾಂಪಲ್ಸ್ ಇದೆ. ನಮ್ಮ ಬಾಬಾ ಅವರು ಯಾವತ್ತೂ ಹೇಳ್ತಾರೆ, ಸರ್ವಿಸ್ ಈಸ್ ದ ಬೆಸ್ಟ್ ವೇ ಟು ರೀಚ್ ಗಾಡ್. ನನ್ನ ಸತ್ಯ ಸಾಯಿಬಾಬಾ ಅವರು ಹೇಳ್ತಾರೆ, ಸೇವೆ ಮಾಡಿದ್ರೆ ಖಂಡಿತವಾಗಲು ದಟ್ ಈಸ್ ದಿ ಬೆಸ್ಟ್ ವೇ ಟು ರೀಚ್ ಗಾಡ್. ದೇವ್ರನ್ನ ಹೊಂದೋದಕ್ಕೆ ಅದೇ ಒಳ್ಳೆಯದು ಅಂತೇಳಿ. ನಮ್ಮ ಸಾಹೇಬರು ಫಸ್ಟ್ ಹೇಳಿದ್ರು ಆಂಜನೇಯನ ವಿಷಯ. ಆಂಜನೇಯನು ರಾಮ ಕಾರ್ಯ ದುರಂಧರ, ರಾಮ ಕಾರ್ಯಕ್ಕೋಸ್ಕರ ಕಷ್ಟಪಟ್ಟವನು, ಅದಕ್ಕೆ ರಾಮರ ಜೊತೆಯಲ್ಲಿ ಪೂಜನೀಯ. ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆದಮೇಲೆ, ಯುದ್ಧ ಎಲ್ಲ ಆದಮೇಲೆ ಪಟ್ಟಾಭಿಷೇಕದಲ್ಲಿ ಆಂಜನೇಯನ ಕರೆದು ಅಲ್ಲಿ ಕೂಡಿಸ್ಕೊಂಡಂತೆ ರಾಮಚಂದ್ರ. ಅದಾದಮೇಲೆ ವಿಭೀಷಣ ನಂಬರ್ 1 ರಾಮಭಕ್ತ. ಆಂಜನೇಯನಿಗಿಂತ ದೊಡ್ಡ ರಾಮಭಕ್ತ ಯಾರು ಅಂದರೆ ವಿಭೀಷಣ. ಆ ಲಂಕೆಯಲ್ಲಿ ಅಂಥವನ ಜೊತೆಯಲ್ಲಿ ಹುಟ್ಟಿ ಅವನ ಎದುರುಗಡೆ ರಾಮಭಕ್ತ ಮಾಡಿರೋದು, ರಾಮ ಜಪ ಮಾಡಿರೋದು, ಯಾವಾಗ 24 ಗಂಟೆ ಟೈಮು ರಾಮ ಜಪ ಮಾಡಿರೋ ನಂಬರ್ 1 ಭಕ್ತ ವಿಭೀಷಣ ಕೇಳ್ತಾನೆ ರಾಮನ, ಏನು ಸ್ವಾಮಿ, ನಾನು ಭಕ್ತನಲ್ವಾ, ನಾನು ಎಷ್ಟು ನಿನಗೆ ಜಪ ಮಾಡ್ತೀನಿ, 24 hours 24 ಗಂಟೆ ನೀನು ಜಪ ಮಾಡ್ತೀನಿ ಅಂತ ಹೇಳೋದಂತೆ. ರಾಮಚಂದ್ರ, ನೀನು ಭಕ್ತನಲ್ಲ ಅಂತ ಹೇಳಿಲ್ಲ, ನೀನು ನಂಬರ್ 1 ಭಕ್ತ.
ಆಂಜನೇಯ ರಾಮ ಕಾರ್ಯವನ್ನು ಮಾಡಿದವನು. ರಾಮ ಕಾರ್ಯ ದುರಂಧರ ಆಂಜನೇಯ. ಅದಕ್ಕೆ ರಾಮ ಕಾರ್ಯ ಮಾಡಿದ್ರೆ ಅವನ ಸ್ಥಾನ ನನ್ನ ಪಕ್ಕದಲ್ಲಿರ್ತದೆ ಅಂತೇಳಿ ರಾಮನ ಹೇಳಿದ್ರಂತೆ. ಅದಕ್ಕೆ ನಾವೆಲ್ಲರೂ ಇವತ್ತು ಸೇರಿದ್ದೀವಿ. ಈ ದೇವಸ್ಥಾನಕ್ಕೆ 1.5 ಕೋಟಿ ರೂಪಾಯಿ ಕಲ್ಲಲ್ಲಿ ಕಟ್ಟೋದಕ್ಕೋಸ್ಕರ 1.5 crore ಎಸ್ಟಿಮೇಟ್ ಮಾಡಿದ್ದಾರೆ. ನಾನು ಹೇಳ್ತೀನಿ, ಎಲ್ಲರೂ ಭಾಗಿಯಾಗೋಣ. ನಾನು ಒಬ್ಬನೇ ಕಟ್ಬಿಟ್ಟು ಬಂದರೆ ಪುಣ್ಯ ಎಲ್ಲ ತಿರ್ಗ ನನಗೆ ಬರುತ್ತೀರಿ, ನಿಮಗೆಲ್ಲ ಏನು ಬರುತ್ತೆ, ಯಾರಿಗೆಲ್ಲ ಏನು ಬರಲ್ಲ. ಅಂದರೆ ಏನೋ ದುಡ್ಡು ಉಳಿಸ್ಕೊಳಕ್ ವೇಣುಗೋಪಾಲ್ ತಪ್ಪಿಸ್ಕೊಳಕ್ ಮಾತಾಡ್ತಾನೆ ಅನ್ನೋ ಮಾತಲ್ಲ, ಸತ್ಯ ಹೇಳ್ತೀನಿ. ಇವತ್ತು ಮೀಟಿಂಗ್ ಕರೆದಿರೋದೇ ನಾನೇನಕ್ಕೆ ಅಂದರೆ ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು, ಎದರಲ್ಲೂ ಭಾಗಿಯಾಗಬೇಕು. ಎಲ್ಲರೂ ನಿಮ್ಮ ಶಕ್ತಿಯಲ್ಲಿ ಇವತ್ತಿನ ಬಂದಿರೋರೆಲ್ಲ ನಿಜ ಹೇಳ್ತೀನಿ, ಅಮ್ಮ ಕರ್ಸ್ಕೊಂಡಿರೋದು. ಈ ಕಠಾರ ಮನೆ ನಿಮ್ಮನ್ನೆಲ್ಲ ಕರ್ಸ್ಕೊಂಡಿದ್ದಾರೆ, ನನ್ನ ಕರ್ಸ್ಕೊಂಡಾಗೆ ನಿಮ್ಮನ್ನು ಕರ್ಸ್ಕೊಂಡಿದ್ದಾರೆ. ನಿಮ್ಮ ಶಕ್ತಿ ಏನಿದ್ರೆ 100 ರೂಪಾಯಿ ಆಗಲಿ, 500 ರೂಪಾಯಿ ಆಗಲಿ, 5 ಲಕ್ಷ ಆಗಲಿ, ಇವತ್ತು ನಾವು ಕಮಿಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಕಸ್ಮಾತ್ వేణుగోపాల్ భలే బాగా చెప్పా, నేను ఏమైనా ఇచ్చిరాలి అనుకోని వస్తుంది, ఈడు వచ్చిన మీటికి ఏమప్ప ఇదేమో ನಾವು ಸಂಸಾರಮೋ ಬಾದ್ಲು ఉంది ಆಡೋಣ ಪೋನಿ ಅನ್ನೋ ಮಾತು ಬರಬಾರ್ದು. ಒಂದು ಸಲ ದಾನವೀರ ಸೂರ ಕರ್ಣ ಅವನು ಚಿನ್ನದ ಬಟ್ಲಲ್ಲಿ ಸೀಕಾಕಾಯಿ ಕಳಿಸ್ಕೊಂಡು ಸ್ನಾನ ಮಾಡ್ತಾ ಇದ್ದಂತೆ. ಆ ಸಮಯಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೋಗ್ಬಿಟ್ಟು ಅವನ್ನ ಟೆಸ್ಟ್ ಮಾಡ್ಬೇಕು ಇನ್ನು ಅಂತೇಳಿ, ಏನೋ ಕರ್ಣ ಎಷ್ಟು ಚೆನ್ನಾಗಿದೆಯೋ ಚಿನ್ನದ ಬಟ್ಲು, ಈ ಬಟ್ಲಲ್ಲಿ ಯಾರೂ ಮಾಡ್ಕೊಳ್ಳಿಲ್ಲ, ನಾನು ಸ್ನಾನಕ್ಕೋಸ್ಕರ ಚಿನ್ನದ ಬಟ್ಲು ನಿಮ್ಮ ದುರ್ಯೋಧನ ಹತ್ರನೇ ಇಲ್ಲ, ನನ್ನ ಹತ್ರನೇ ಇಲ್ವೋ, ಇದನ್ನ ನನಗೆ ಕೊಡ್ತೀಯೇನೋ ಅಂದ್ರಂತೆ. ಅವ್ರು ಇಮಿಡಿಯೇಟ್ ಆಗಿ ಹಿಂಗೆ ಎತ್ತಿ ಕೊಟ್ರಂತೆ. ಕರ್ಣ ಎಡಗೈಯಲ್ಲಿ ದಾನ ಕೊಡ್ತಾ ಇದೆಯಲ್ವ ಅಂದರೆ, ಸ್ವಾಮಿ ನನ್ನೆಲ್ಲ ಟೆಸ್ಟ್ ಮಾಡೋಕ್ಕೆ ಬರಬೇಡ್ರಿ, ನಾನು ಸೀಗೆಕಾಯಿ ಹಾಕ್ಕೊಟ್ಟಿದ್ದೀನಿ, ನಾನೀಗ ಸ್ನಾನ ಮಾಡ್ಕೋಬೇಕು, ಕಣ್ಣು ಬಿಚ್ಚಿ ಮತ್ತೆ ಅದರ ನೋಡಿದ್ರೆ ನನ್ನ ಮನಸ್ಸು ಏನಾದರೂ ಚೇಂಜ್ ಆಗಿ, ಅಯ್ಯೋ ಇಷ್ಟು ಒಳ್ಳೆಯದನ್ನ ಇವ್ರಿಗೆ ಹಾಕ್ಕೊಡ್ಬೇಕು ಅನ್ನೋದು ಏನಾದರೂ ಬಂದ್ಬಿಡುತ್ತೆ ಅಂತೇಳಿ ಅದಕ್ಕೆ ತಕ್ಷಣ ಎಡಗೈಯಲ್ಲಿ ಕೊಟ್ಬಿಟ್ಟಿದ್ದೀನಿ. ಅದು ದಾನಕ್ಕಿರುವಂಥ ಶ್ರೇಷ್ಠದು, ಯಾವ ಕೈಯಲ್ಲಿ ಕೊಟ್ಟರು ಅಂತಲ್ಲ. ಅದಕ್ಕೆ ಭಕ್ತಾದಿಗಳು ನಾನೆಲ್ಲರೂ ಹೇಳ್ತೀನಿ, ಯಾರಾದರೂ ಒಬ್ಬರು ಶುರು ಮಾಡಿ ಎಲ್ಲರೂ ಶುರುವಾಗ್ತಾರೆ. ಮನೆ ಚಿಂತಾಮಣಿಯಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತಾರೆ, ಕುಂಭಾಭಿಷೇಕ, ಅಲ್ಲಿ ದೊಡ್ಡ ಕಲ್ಯಾಣ ಮಂಟಪ ಕಟ್ಟಬೇಕು. ಏನೋ ಕುಂಭಾಭಿಷೇಕದಲ್ಲಿ ಪುರೋಹಿತರು ಅಲಂಕಾರ ಮಾಡ್ತೀವಿ, ನಾವು 1 hour ತೆಗಿಬೇಕು. 1 ಅವರಲ್ಲಿ 1,35,00,000 ರೂಪಾಯಿ ಕಲೆಕ್ಷನ್ ಮಾಡಿಸಿದ್ದೀನಿ. 1,35,00,000 ರೂಪಾಯಿ ಕಲೆಕ್ಷನ್ ಮಾಡಿಸಿದ್ದೀನಿ ನೆಕ್ಸ್ಟ್ ಕಟ್ಟೋ ಚೌಟ್ರಿಗೋಸ್ಕರ. ಅಂದರೆ ಕೊಡೋದಕ್ಕೆ ಭಕ್ತಿ ಇರೋದು ಭಕ್ತಾದಿಗಳು ಎಷ್ಟೋ ಜನ ಇದ್ದಾರೆ. ಅದಕ್ಕೆ ಭಕ್ತಾದಿಗಳೇ, ಇವತ್ತು ನಾವು ಬಂದಿದ್ದೀವಿ. ದೇವಸ್ಥಾನ ಅಂತೂ ಹಾಗೆ ಆಗುತ್ತೆ. ದೇವಸ್ಥಾನ ಆದಷ್ಟು ಶೀಘ್ರವಾಗಿ ಕಳಿಸಿ, ಯಾರು ಮಾಡಬೇಕೋ ಹೆಂಗೆ ಮಾಡಬೇಕೋ ಇವ್ರನ್ನ ಈ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕಲ್ಲಿ ಇವ್ರು ಹುಟ್ಟಿ ಬೆಳೆದಿದ್ದಕ್ಕೋಸ್ಕರ ಏನೋ ಅಮ್ಮ ಈಶ್ವರ ಪಾರ್ವತಿ ಎಲ್ಲರೂ ಇವ್ರನ್ನ ಕರ್ಸ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಗೆಲ್ಲ ನೀವು SP ಆಗಿದ್ರಿ, ನಮ್ಮ ತಾಲೂಕಿಗೆ ನಿನ್ನ ಸೇವೆ ಅಗತ್ಯ ಅಂತೇಳಿ ಇಂಥವ್ರು ನಮಗೆ ತುಂಬ ಅಗತ್ಯ ಇದ್ದಾರೆ. ನಮ್ಮ ದೇವರಾಜ ಸಾಹೇಬ್ರನ್ನ ಕರ್ಸ್ಕೊಂಡಿದ್ದೀವಿ.